ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಡೀಪ್ನಿಕ್. ಇವತ್ತು ನಾವು ಕ್ಲಾಸ್ 10th ನ ಇಂಡಿಯನ್ ಫಾರಿನ್ ಪಾಲಿಸಿ ಚಾಪ್ಟರ್ನ ಮಾಡ್ತಾ ಇದ್ದೀವಿ. ಸೊ ವಿತೌಟ್ ಎನಿ ಅಡೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಡಿಯನ್ ಫಾರಿನ್ ಪಾಲಿಸಿನ ಇನ್ನೊಂದು ಹೆಸರಲ್ಲೂ ಕರೀತಾರೆ. ಏನಂತ ಅಂದರೆ ಫಾರಿನ್ ಪಾಲಿಸಿ ಆಫ್ ನೆಹರು ಅಂತ. ನೆಹರು ಅಂತ ಏನಕ್ಕೆ ಕರೀತಾರೆ? ಯಾಕಂದರೆ ನಮ್ಮ ಫಾರಿನ್ ಪಾಲಿಸಿನ ಫ್ರೇಮ್ ಮಾಡಿದ್ದು ಇಂಡಿಯಾದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು. ಅದಕ್ಕೆ ಅದನ್ನು ಫಾರಿನ್ ಪಾಲಿಸಿ ಆಫ್ ನೆಹರು ಅಂತ ಕೂಡ ಕರಿತೀವಿ. ಫಾರಿನ್ ಪಾಲಿಸಿ ಅಂತ ಅಂದರೆ ಏನು? ಫಾರಿನ್ ಪಾಲಿಸಿ ಅಂದರೆ ದ ಪಾಲಿಸಿ ಅಡಾಪ್ಟೆಡ್ ಬೈ ಅ ನೇಷನ್ ಟು ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಷನ್ ವಿತ್ ಅದರ್ ಕಂಟ್ರೀಸ್. ಇನ್ನೊಂದ್ಸಲ ಹೇಳ್ತೀನಿ, ದ ಪಾಲಿಸಿ ಅಡಾಪ್ಟೆಡ್ ಬೈ ಅ ನೇಷನ್ ಟು ರೆಗ್ಯುಲೇಟ್ ಇಟ್ಸ್ ಇಂಟ್ರಾಕ್ಷನ್ ವಿತ್ ಅದರ್ ಕಂಟ್ರೀಸ್. ನಾವು ಸ್ವಲ್ಪ ಪಾಲಿಸೀಸ್ನ, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತೀವಿ. ಏನಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತೀವಿ? ಇವಾಗ ನಾವು ಒಂದು ದೇಶ, ಇಂಡಿಯಾ ಒಂದು ಕಂಟ್ರಿ ಆದರೆ ಇಂಡಿಯಾ ಇನ್ನೊಂದು ಕಂಟ್ರಿ ಜೊತೆ ಇಂಟ್ರ್ಯಾಕ್ಟ್ ಮಾಡ್ದಲೆ ಹಾಗೆ ಇರೋದಕ್ಕಾಗಲ್ಲ. ಹಾಗಂತ ನಾವು ಸುಮ್ಮನೆ ಹಾಗೆ ಅವ್ರಿಗೆ ಲೀನಿಯನ್ಸ್ ಕೊಟ್ಟು ಇಂಟ್ರ್ಯಾಕ್ಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತೀವಿ. ನೀವು ನಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಈ ರೂಲ್ಸಿಗೆ ಒಪ್ಕೋಬೇಕು. ಮತ್ತು ನಿಮ್ಮ ದೇಶ ನಮ್ಮ ದೇಶ ಚೆನ್ನಾಗಿ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂದರೆ ನೀವು ಈ ಪಾಲಿಸಿಗಳನ್ನ ಒಪ್ಕೋಬೇಕು ಅಂತ ಸ್ವಲ್ಪ ಫಾರಿನ್ ಪಾಲಿಸೀಸ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಪ್ರಿಪೇರ್ ಮಾಡಿದ್ದು ಜವಾಹರ್ಲಾಲ್ ನೆಹರು. ಮತ್ತು ಅದರ ಫಾರಿನ್ ಪಾಲಿಸಿ ಡೆಫಿನೇಷನ್ ಬಂದು ನೀವು ಇದನ್ನು ಬರಿಬೋದು. ಮತ್ತು ಎವ್ರಿ ಸಾವರಿನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಸಾವರಿನ್ ಕಂಟ್ರಿ ಅಂತ ಅಂದ್ರೇನು? ಇಂಡಿಪೆಂಡೆಂಟ್. ಯಾವುದೇ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಏನು ಮಾಡುತ್ತೆ ಅಂದರೆ ಅದರದ್ದೇ ಆದಂಥ ಫಾರಿನ್ ಪಾಲಿಸೀಸ್ನ ಡೆವಲಪ್ ಮಾಡುತ್ತೆ. ಫಾರಿನ್ ಪಾಲಿಸೀಸ್ನ ಇನ್ನೊಂದು ಹೆಸರಲ್ಲಿ ಕೂಡ ಕರಿತೀವಿ, ಎಕ್ಸ್ಟರ್ನಲ್ ಅಫೇರ್ಸ್ ಪಾಲಿಸಿ ಅಂತ. ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಬೇರೆ, ಅಂದರೆ ಹೊರಗಿನಿಂದ ನಡೆಯುವಂಥ ಅಫೇರ್ಸ್. ಹೊರಗಿನಿಂದ ಅಂದರೆ ಬೇರೆ ದೇಶಗಳ ಜೊತೆ ಮಾಡುವಂತಹ ವಿವಾದಗಳನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಪಾಲಿಸಿ ಅಂತ ಕೂಡ ಕರಿತೀವಿ. ಏಮ್ಸ್ ಆಫ್ ಫಾರಿನ್ ಪಾಲಿಸಿ. ಫಾರಿನ್ ಪಾಲಿಸಿಯ ಗುರಿ ಏನು, ಉದ್ದೇಶ ಏನು ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ. ನಮ್ಮ ದೇಶಕ್ಕೆ ಅಂದರೆ ನಾವಿವಾಗ ಪಾಕಿಸ್ತಾನ್, ಚೀನಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವರಿಂದ ನಮ್ಮ ದೇಶಕ್ಕೆ ಏನೂ ತೊಂದರೆ ಆಗಲ್ವಾ? ಆ ಸೆಕ್ಯೂರಿಟಿನ ನಾವು ನೋಡ್ಕೋಬೇಕು. ಇನ್ನೊಂದೇನು, ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ. ಇವಾಗ ನಾವು USA ಮತ್ತು ರಷ್ಯಾ ಈ ಥರ ದೇಶಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ನಮ್ಮ ದೇಶದ ಎಕಾನಮಿ ಏನಾಗುತ್ತೆ, ಇನ್ನೂ ಡೆವಲಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಫಾರಿನ್ ಪಾಲಿಸಿ ನಮಗೆ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸಿಂಗ್ ಕಲ್ಚರಲ್ ರಿಚ್ನೆಸ್. ನಾವು ಬೇರೆ ದೇಶಗಳಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ ಅಂದರೆ ನಮ್ಮ ದೇಶದ ಕಲ್ಚರ್ ಅವ್ರ ದೇಶದಲ್ಲಿ ಕೂಡ ಇರುತ್ತೆ. ಇವಾಗ ನಮ್ಮ ದೇಶದಲ್ಲಿ ಈ ಸ್ಯಾರಿ ಸ್ಟೈಲ್ ಏನಿದೆಯಲ್ಲ, ಸೀರೆ ಉಟ್ಕೊಳ್ಳೋ ಕಲ್ಚರ್ ಏನಿದೆಯಲ್ಲ, ಅದು ಬೇರೆ ದೇಶಗಳಲ್ಲಿ ಕೂಡ ಹರಡುತ್ತೆ. USA, ರಷ್ಯಾ, ಆಮೇಲೆ ಬೇರೆ ಚೀನಾ ಈ ಥರ ದೇಶಗಳಲ್ಲಿ ಕೂಡ ಸೀರೆ ಉಡೋ ಅಭ್ಯಾಸ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಲ್ಚರಲ್ ರಿಚ್ನೆಸ್. ಬರೀ ಬಟ್ಟೆ ಅಂತ ಮಾತ್ರ ಅಲ್ಲ, ನಮ್ಮ ಹಬ್ಬಗಳು ಆ ರೀತಿ ಎಲ್ಲ ಕಲ್ಚರಲ್ ರಿಚ್ನೆಸ್ ಡೆವಲಪ್ ಆಗುತ್ತೆ. ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಟು ಚೆಕ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್. ನಾವು ಏನು ಮಾಡ್ತೀವಿ ಅಂದರೆ ಫಾರಿನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಾಗ ನಮಗೆ ಸಹಾಯ ಮಾಡುವಂಥವ್ರು, ನಮಗೆ ಒಳ್ಳೇದು ಬಯಸುವಂತಹ ದೇಶಗಳು ಯಾವುದು ಮತ್ತು ನಮಗೆ ಕೆಟ್ಟದ್ದು ಮಾಡೋರು ಎನಿಮಿ ಕಂಟ್ರೀಸ್ ಯಾವುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಟು ಚೆಕ್ ದ ಪವರ್ ಆಫ್ ಎನಿಮಿ ಕಂಟ್ರೀಸ್. ವರ್ಲ್ಡ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್. ನಾವು ಫಾರಿನ್ ಪಾಲಿಸಿ ಅಡಾಪ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ವರ್ಲ್ಡ್ ಪೀಸ್, ಯಾವುದೇ ದೇಶಗಳ ಮಧ್ಯೆ ಈ ಗುದ್ದಾಟ ಆಗೋದಿಲ್ಲ, ಹೊಡೆದಾಟ ಆಗೋದಿಲ್ಲ, ಏನು ಯುದ್ಧಗಳಾಗೋದಿಲ್ಲ. ಮತ್ತು ಕೋ ಎಕ್ಸಿಸ್ಟೆನ್ಸ್, ಎಲ್ಲ ದೇಶಗಳು ಶಾಂತಿಯಿಂದ ಇರುತ್ತೆ. ನಾವು ಮುಂಚೆನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಿಕ್ಸ್ ಮಾಡಿರ್ತೀವಲ್ಲ, ನೀವು ನಮ್ಮ ದೇಶದ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಇಷ್ಟು ರೂಲ್ಸ್ ಫಾಲೋ ಮಾಡಬೇಕು ಅಂತ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಫಾರಿನ್ ಪಾಲಿಸಿನ ಯಾರು ಕೊಟ್ಟರು? ನಾನು ಮುಂಚೆನೇ ಹೇಳ್ದಾಗೆ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದು. ಯಾವಾಗ ಫಾರಿನ್ ಪಾಲಿಸಿ ಆ್ಯಕ್ಟಿಗೆ ಬಂದಿದ್ದು, ಯಾವಾಗ ಜಾರಿಗೆ ಬಂತು ಅಂತಂದರೆ ಸೆಪ್ಟೆಂಬರ್ 7, 1946. ನೀಟಾಗಿ ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 7, 1946. MCQಸಲ್ಲಿ ಕೇಳ್ಬೋದು. ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಫಸ್ಟ್ ಪ್ರಧಾನಿ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಮತ್ತು ಫಸ್ಟ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಕೂಡ ಕರಿಬೋದು, ಇಲ್ಲಾಂದರೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಂತ ಕೂಡ ನೀವು ಕರಿಬೋದು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಎರಡೂ ಕೂಡ ಒಂದೇನೆ. ಇವರು ನಮ್ಮ ದೇಶದ ಮೊದಲನೇ ಫಾರಿನ್ ಅಫೇರ್ಸ್ ಮಿನಿಸ್ಟರ್. ಮತ್ತು ಈ ಫಾರಿನ್ ಪಾಲಿಸಿ ಯಾವ್ಯಾವ್ದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ, ಏನೇನೋ ತಲೆಯಲ್ಲಿ ಇಟ್ಕೊಂಡು ಫಾರಿನ್ ಪಾಲಿಸಿನ ಫ್ರೇಮ್ ಮಾಡ್ತಾರೆ ಅಂತ ಅಂದರೆ ನ್ಯಾಷನಲ್ ಇಂಟ್ರೆಸ್ಟ್.
ನಮ್ಮ ದೇಶಕ್ಕೆ ಏನೇನು ಉಪಯೋಗ ಆಗುತ್ತೆ, ಇಂಟರ್ನ್ಯಾಷನಲ್ ಸಿಚುವೇಶನ್, ಬೇರೆ ದೇಶಗಳು ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾವೆ, ನಾವು ಏನೇನು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ, ಆ ರೀತಿ ಇಂಟರ್ನ್ಯಾಷನಲ್ ಸಿನಾರಿಯೋನ ನೋಡ್ಬಿಟ್ಟು ಅರ್ಥ ಮಾಡ್ಕೋತೀವಿ. ಪಬ್ಲಿಕ್ ಒಪಿನಿಯನ್, ನಮ್ಮ ದೇಶದ ಜನರ ಅಭಿಪ್ರಾಯ ಏನು. ಪೊಲಿಟಿಕಲ್ ಸಿಚುವೇಶನ್, ಪಾಲಿಟಿಕ್ಸಲ್ಲಿ ನಡೀತಾ ಇರುತ್ತಲ್ಲ, ಈ ದೇಶದ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಬೆನಿಫಿಟ್ಸ್ ಏನು ಅಂತ, ಆ ರೀತಿ. ಜಿಯೋಗ್ರಫಿಕಲ್ ಇಂಟ್ರೆಸ್ಟ್, ಎಕನಾಮಿಕಲ್ ಇಂಟ್ರೆಸ್ಟ್, ಫೈನಾನ್ಸ್ ಇಂಪ್ರೂವ್ ಮಾಡ್ಕೋಬೇಕಲ್ವಾ. ಇನ್ನೊಂದು ಮಿಲಿಟರಿ ಇಶ್ಯೂಸ್. ನಮ್ಮ ಫಾರಿನ್ ಪಾಲಿಸಿಲಿ ಮೇಯ್ನ್ ಆಗಿ ನಾವು 5 ಪಾಯಿಂಟ್ಸ್ನ ನೋಡ್ತೀವಿ. ಯಾವ್ಯಾವ್ದದು 5 ಪಾಯಿಂಟ್ಸ್ ಅಂತ ಅಂದರೆ, ಇದು ತುಂಬ ಇಂಪಾರ್ಟೆಂಟ್, ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಪಂಚಶೀಲ ಪ್ರಿನ್ಸಿಪಲ್, ನಾನ್ ಅಲೈನ್ಮೆಂಟ್ ಪಾಲಿಸಿ, ಆಂಟಿ ಇಂಪೀರಿಯಲಿಸಮ್, ಆಂಟಿ ಅಪಾರ್ಥೈಡ್, ಡಿಸ್ಆರ್ಮಮೆಂಟ್. ಇವಾಗ ನಾವು ಫಸ್ಟ್ ಪ್ರಿನ್ಸಿಪಲ್, ಪಂಚಶೀಲ ಪ್ರಿನ್ಸಿಪಲ್ನ ನೋಡೋಣ. ಪಂಚಶೀಲ ಪ್ರಿನ್ಸಿಪಲ್ ಅಂತ ಅಂದ್ರೆ ಏನು? ಪಂಚ ಅಂದ್ರೇನು? 5 ಪ್ರಿನ್ಸಿಪಲ್ಸ್. ನಮ್ಮ ದೇಶ ಇನ್ನೊಂದು ದೇಶದ ಜೊತೆ ಚೆನ್ನಾಗಿ ಇಂಟ್ರಾಕ್ಟ್ ಮಾಡಬೇಕು ಅಂತ ಅಂದ್ರೆ ಈ 5 ಪ್ರಿನ್ಸಿಪಲ್ಸ್ಗೆ ಒಪ್ಕೋಬೇಕು. ಸೊ ಈ 5 ಪ್ರಿನ್ಸಿಪಲ್ಸ್ನ ಯಾವ ದೇಶ ಒಪ್ಕೊಂತು ಅಂತ ಅಂದ್ರೆ ಚೀನಾ ಒಪ್ಕೊಂತು. ಚೀನಾ ಮತ್ತೆ ಇಂಡಿಯಾ ಈ ಪಂಚಶೀಲ ಪ್ರಿನ್ಸಿಪಲ್ಸ್ನ ಮ್ಯೂಚುವಲ್ ಆಗಿ ಇಬ್ರು ಒಪ್ಕೊಂಡು ಸೈನ್ ಮಾಡ್ತಾರೆ. ಯಾವಾಗ? 1954 ಅಲ್ಲಿ. ಅವಾಗ ಚೀನಾದ ಪ್ರೆಸಿಡೆಂಟ್ ಯಾರು? ಚೌ ಎನ್ಲೈ. ಮತ್ತೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಯಾರು? ನೆಹರು. ಈ ಚೌ ಎನ್ಲೈನ ತುಂಬಾ ಸಲ ಕೇಳ್ತಾರೆ, ಹೂ ವಾಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಚೀನಾ ಡ್ಯೂರಿಂಗ್ ದ ಅಗ್ರಿಮೆಂಟ್ ಆಫ್ ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ ಕೇಳಿದಾಗ ನೀವು ಇವ್ರ ಹೆಸರನ್ನ ನೆನ್ಪಿಟ್ಕೊಳ್ಳೇಬೇಕು. ಇವರಿಬ್ರು ಚೀನಾ ಮತ್ತೆ ಇಂಡಿಯಾ ಮ್ಯೂಚುವಲ್ ಆಗಿ ಪಂಚಶೀಲ ಪ್ರಿನ್ಸಿಪಲ್ಸ್ನ 1954 ಅಲ್ಲಿ ಸೈನ್ ಮಾಡ್ತಾರೆ. ಪಂಚ ಅಂದ್ರೆ 5. ಯಾವ್ಯಾವ್ದ 5 ಪ್ರಿನ್ಸಿಪಲ್ಸ್ ಅಂತ ಅಂದ್ರೆ, ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ. ಸಾವರ್ನಿಟಿ ಅಂದ್ರೇನು? ಇಂಡಿಪೆಂಡೆನ್ಸ್. ನಮ್ಮ ದೇಶದಲ್ಲಿ ಏನ್ ನಡೆಯುತ್ತೋ ಅದು ಬರೀ ನಮ್ಗೆ ಮಾತ್ರ, ನೀವ್ ಅದ್ರಲ್ಲಿ ತಲೆ ಹಾಕ್ಬೇಡಿ. ಅಂದ್ರೆ ಇವಾಗ ನನ್ನ ಇಂಡಿಪೆಂಡೆನ್ಸ್ ನಂದು, ನಿಮ್ ಇಂಡಿಪೆಂಡೆನ್ಸ್ ನಿಮ್ದು. ನೀವು ನನ್ನ ವಿಷಯದಲ್ಲಿ ತಲೆ ಹಾಕ್ಬಾರ್ದು, ನಾನು ನಿಮ್ ವಿಷಯದಲ್ಲಿ ತಲೆ ಹಾಕಲ್ಲ. ಆ ರೀತಿ ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ. ನಾನ್ ಇನ್ವೇಷನ್, ಸಡನ್ ಆಗಿ ಬಂದ್ಬಿಟ್ಟು ಒಂದ್ ದೇಶ ಇನ್ನೊಂದ್ ದೇಶದ ಮೇಲೆ ಯುದ್ಧ ಮಾಡ್ಬಿಟ್ಟು ಅವ್ರದ್ದು ಜಾಗನ ತಗೊಳ್ಳೋ ಹಾಗಿಲ್ಲ, ಆ ರೀತಿ ಇನ್ವೇಡ್ ಮಾಡೋ ಹಾಗಿಲ್ಲ. ಸೊ ನಾನ್ ಇನ್ವೇಷನ್, ಯಾವುದೇ ರೀತಿ ಯುದ್ಧ ಮಾಡಿ ಒಂದ್ ಜಾಗನ ನಮ್ಮಿಂದ ತಗೊಳ್ಳೋದು, ಒಂದು ಮಿಲಿಟರಿ ಪ್ಲೇಸ್ನ ತಗೊಳ್ಳೋದು, ಆ ರೀತಿ ಮಾಡೋ ಹಾಗಿಲ್ಲ. ನಾನ್ ಇಂಟರ್ಫರೆನ್ಸ್, ನಮ್ಮ ದೇಶದಲ್ಲಿ ಏನೇ ಆದ್ರೂ ಅವರು ಆ ವಿಷಯದಲ್ಲಿ ಇಂಟರ್ಫಿಯರ್ ಮಾಡೋ ಆಗಿಲ್ಲ, ಅವ್ರ ತಲೆ ಹಾಕೋ ಆಗಿಲ್ಲ. ಮ್ಯೂಚುವಲ್ ಕೋಆಪರೇಷನ್ ಅಂಡ್ ರೆಸ್ಪೆಕ್ಟ್. ಇವರು ಇವಾಗ 2 ದೇಶಗಳು ಪಂಚಶೀಲ ಪ್ರಿನ್ಸಿಪಲ್ನ ಸೈನ್ ಮಾಡ್ತು ಅಂತ ಅಂದ್ರೆ ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು, ಮತ್ತೆ ಇನ್ನೊಬ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಇನ್ನೊಬ್ರು ಇಂಡಿಪೆಂಡೆನ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಯುದ್ಧ ಮಾಡ್ದಲೆ ಶಾಂತಿಯಿಂದ ಬದುಕಬೇಕು. ಸೊ ಇದಿಷ್ಟು ಪಂಚಶೀಲ ಪ್ರಿನ್ಸಿಪಲ್ಸ್ ಬಗ್ಗೆ. ನೀವು ಈ 5 ಪ್ರಿನ್ಸಿಪಲ್ಸ್ನ ನೆನ್ಪಿಡ್ಕೋಬೇಕು. ವಿಚ್ ಆರ್ ದ 5 ಪಂಚಶೀಲ ಪ್ರಿನ್ಸಿಪಲ್ಸ್ ಅಂದ್ರೆ ನೀವು ಇದಿಷ್ಟು ಬರಿಬೇಕಾಗತ್ತೆ. ಯಾವ್ಯಾವುದು? ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ, ನಾನ್ ಇನ್ವೇಷನ್, ನಾನ್ ಇಂಟರ್ಫಿಯರೆನ್ಸ್, ಮ್ಯೂಚುವಲ್ ಕೋಆಪರೇಷನ್ ಅಂಡ್ ರೆಸ್ಪೆಕ್ಟ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ದೊಡ್ಡ ದೊಡ್ಡ ಲೈನ್ಸ್ ರೀತಿ ಬರ್ದಿದ್ದಾರೆ, ನಾನು ಇದನ್ನ ಚಿಕ್ಕ ಕೀವರ್ಡ್ಸ್ ರೀತಿ ಬರ್ದಿದ್ದೀನಿ, ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ. ನೀವು ಇದನ್ನ ಬೇಕಂದ್ರೆ ಲಾಂಗ್ ಸೆಂಟೆನ್ಸ್ ಕೂಡ ಮಾಡ್ಬೋದು. ಈ ನಾನ್ ಇನ್ವೇಷನ್ನ ಬರಿಬೋದು. ಪಂಚಶೀಲ ಪ್ರಿನ್ಸಿಪಲ್ ಸೇಸ್ ದಟ್ ನೋ ಒನ್ ಶುಡ್ ಇನ್ವೇಡ್ ಈಚ್ ಅದರ್, ಸೊ ಇಟ್ ಫಾಲೋಸ್ ನಾನ್ ಇನ್ವೇಷನ್ ಪಾಲಿಸಿ. ನಾನ್ ಇಂಟರ್ಫಿಯರೆನ್ಸ್, ನೋ ಕಂಟ್ರಿ ಶುಡ್ ಇಂಟರ್ಫಿಯರ್ ಇನ್ ಒನ್ ಅದರ್ಸ್ ಮ್ಯಾಟರ್. ಈ ರೀತಿ ನೀವು ಸೆಂಟೆನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಬೇಕಂದ್ರೆ. ಇಲ್ಲಾಂದ್ರೆ ನೀವು ಇದೇ ರೀತಿ ಕೀವರ್ಡ್ಸ್ ಅಲ್ಲಿ ಕೂಡ ಬರಿಬೋದು. ನಾನ್ ಅಲೈನ್ಮೆಂಟ್ ಪಾಲಿಸಿ. ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ ಅಂದ್ರೇನು? ನಾನ್ ಅಲೈನ್ಮೆಂಟ್ ಅಂದ್ರೆ ನ್ಯೂಟ್ರಲ್ ಆಗಿರೋದು. ಈ ಕಡೆ ಒಬ್ರು ಹೊಡೆದಾಡ್ತಿದ್ದಾರೆ, ಈ ಕಡೆ ಒಬ್ರು ಹೊಡೆದಾಡ್ತಿದ್ದಾರೆ. ಅವಾಗ ನೀವೇನ್ ಮಾಡ್ತೀರಾ? ನನ್ಗಿದ್ರಲ್ಲಿ ತಲೆನೇ ಹಾಕಲ್ಲ, ನಾನು ಸುಮ್ನಿರ್ಬೇಕು ಅಂತ ಸುಮ್ನಿರ್ತಾರ. ಈ ರೀತಿ ಮಾಡೋದನ್ನ ಏನಂತಾರೆ? ಈ ರೀತಿ ಸುಮ್ನೆ ಇರೋದು, ನ್ಯೂಟ್ರಲ್ ಆಗಿರೋದೇ ನಾನ್ ಅಲೈನ್ಮೆಂಟ್ ಪಾಲಿಸಿ. ನಮ್ಮಲ್ಲಿ 2 ವರ್ಲ್ಡ್ ವಾರ್ಗಳಾದವು. 2 ವರ್ಲ್ಡ್ ವಾರ್ ಆದ್ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ USA ಮತ್ತೆ USSR ಕಿತ್ತಾಡಿದ್ದು. USA ಅಂತ ಅಂದ್ರೆ ಅಮೆರಿಕ, USSR ಅಂದ್ರೆ ರಷ್ಯಾ. ನೆನ್ಪಿಟ್ಕೊಳ್ಳಿ. USA ಏನ್ ಮಾಡುತ್ತೆ ಅಂದ್ರೆ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡುತ್ತೆ, ಡೆಮೋಕ್ರಸಿನ ಫಾಲೋ ಮಾಡುತ್ತೆ. ರಷ್ಯಾ ಏನ್ ಮಾಡುತ್ತೆ ಅಂದ್ರೆ ಕಮ್ಯುನಿಸ್ಟ್ ಪಾಲಿಸಿ, ಕಮ್ಯುನಲಿಸಮ್ ನ ಫಾಲೋ ಮಾಡುತ್ತೆ. ಬಟ್ ಇವೆರಡೂ ದೇಶಗಳು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಒಬ್ರು ಮೇಲೊಬ್ರು ಯುದ್ಧ ಮಾಡಬೇಕಾದ್ರೆ ಇಂಡಿಯಾ ಏನ್ ಮಾಡ್ತು ಅಂತ ಅಂದ್ರೆ ನಾನ್ ಅಲೈನ್ಮೆಂಟ್ ಪಾಲಿಸಿನ ಫಾಲೋ ಮಾಡ್ತು. ಅಂದ್ರೆ USA ಕಡೆಯಿಂದನೂ ಯುದ್ಧ ಮಾಡಲಿಲ್ಲ, USSR ಕಡೆಯಿಂದನೂ ಯುದ್ಧ ಮಾಡಲಿಲ್ಲ, ನ್ಯೂಟ್ರಲ್ ಆಗಿತ್ತು. ನಂದಿದ್ರಲ್ಲಿ ಏನೂ ಕೆಲಸ ಇಲ್ಲ ಅಂತ ಇಂಡಿಯಾ ಸೈಡಲ್ಲಿತ್ತು.
ಸೊ ನಾನ್ ಅಲೈನ್ಮೆಂಟ್ ಪಾಲಿಸಿನ ಈ ರೀತಿ ಫಾಲೋ ಮಾಡಿದ್ರು. ನೀವು ಕೇಳ್ತಾರೆ ಎಕ್ಸ್ಪ್ಲೈನ್ ದ ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ, ನೀವು ಅವಾಗ ಈ ಡೆಫಿನೇಷನ್ನ ಕರೆಕ್ಟಾಗಿ ಬರಿಬೋದು. ಇಂಡಿಯಾ ಡಿಡೆಂಟ್ ಜಾಯಿನ್ ಎನಿ ಆಫ್ ದ ಪವರ್ ಬ್ಲಾಕ್ಸ್ ಆಫ್ USA or USSR during the Cold War and adopted its foreign policy and remained independent, remained neutral. ಈ ರೀತಿ ನೀವು ಬರಿಬೋದು. ಹಾಗಂತ USSR ರಷ್ಯಾ ಮತ್ತೆ ಅಮೆರಿಕಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂತ ಈ ಎರಡು ದೇಶಗಳು ಅಂದ್ರೆ ಎನಿಮಿ ಕೂಡ ಆಗಲಿಲ್ಲ. ಇವಾಗ ನೀವು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಅವ್ರ ಕಷ್ಟದ ಟೈಮಲ್ಲಿ ಅವ್ರೇನು ಮಾಡ್ತಾರೆ, ನಿಮ್ಮನ್ನ ಮಾತಾಡ್ಸೋದನ್ನ ಕಮ್ಮಿ ಮಾಡ್ತಾರೆ, ನಿಮ್ಮ ಮೇಲೆ ದ್ವೇಷ ಕಟ್ಕೋತಾರೆ. ಆ ರೀತಿ ಈ ಎರಡು ದೇಶಗಳು ಮಾಡಲಿಲ್ಲ. ಇಂಡಿಯಾಗೆ ಅವರು ವರ್ಲ್ಡ್ ವಾರಲ್ಲಿ ಏನೂ ಹೆಲ್ಪ್ ಮಾಡಲಿಲ್ಲ ಅಂದರು ಇಂಡಿಯಾ, ಇವರು ಹೆಲ್ಪ್ ಮಾಡಿದ್ರು. USA ಅಮೆರಿಕ ಬಂದು ಇಂಡಿಯಾದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಲ್ಲಿ ಹೆಲ್ಪ್ ಮಾಡ್ತು, ಹಣಕಾಸಿನ ವಿಷಯಗಳಲ್ಲಿ ಇಂಡಿಯಾಗೆ ಸಜೆಸ್ಟ್ ಮಾಡ್ತು. ರಷ್ಯಾ ಬಂದು ಇಂಡಿಯಾಗೆ ಮಿಲಿಟರಿ ಅಸಿಸ್ಟೆನ್ಸ್, ಮಿಲಿಟರಿಲಿ ರಡಾರ್ಗಳನ್ನ ಯೂಸ್ ಮಾಡೋದು ಅದನ್ನೆಲ್ಲ ಈ ರೀತಿ ಮಿಲಿಟರಿ ಅಸಿಸ್ಟೆನ್ಸ್ನ ಕೊಡ್ತು. ಮತ್ತೆ ಇನ್ನೊಂದು ನಾನ್ ಅಲೈನ್ಮೆಂಟ್ ಪಾಲಿಸಿಲಿ ನೆನ್ಪಿಟ್ಕೊಳ್ಳೋ ವಿಷಯ ಅಂತ ಅಂದ್ರೆ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಅಲ್ಲಿ 1965 ಮತ್ತೆ 1971 ನಲ್ಲಿ 2 ಯುದ್ಧಗಳಾಯ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ. ಅವಾಗ ಬೇರೆ ದೇಶಗಳು ಇಂಟರ್ಫಿಯರ್ ಮಾಡಿದ್ರು, ನಾವು ಯುದ್ಧ ನಿಲ್ಲಿಸ್ತೀವಿ, ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದಾಗ ಇಂಡಿಯಾ ಏನ್ ಮಾಡ್ತು ಅಂತ ಅಂದ್ರೆ, ಪಾಕಿಸ್ತಾನ್ ಮತ್ತೆ ನಮ್ಮ ಮಧ್ಯ ಯುದ್ಧ ನಡೀತಿರೋದು, ನೀವು ಇದರಲ್ಲಿ ತಲೆ ಹಾಕಬೇಡಿ, ನ್ಯೂಟ್ರಲ್ ಆಗಿರಿ, ನಾನ್ ಅಲೈನ್ಮೆಂಟ್ ಪಾಲಿಸಿನ ಫಾಲೋ ಮಾಡಿ ಅಂತ ಕೇಳುತ್ತೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನ್ ಅಲೈನ್ಮೆಂಟ್ ಪಾಲಿಸಿನ ಫಾಲೋ ಮಾಡೋದ್ರ ಬಗ್ಗೆ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ರಿಲೇಶನ್ಶಿಪ್ ಯಾವಾಗ ಚೆನ್ನಾಗಿತ್ತು ಅಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿತ್ತು. ಅವರು ಲಾಹೋರ್ ಬಸ್ ಯಾತ್ರಾ, ಶಿಮ್ಲಾ ಅಗ್ರಿಮೆಂಟ್, ಆಗ್ರಾ ಕಾನ್ಫರೆನ್ಸ್ ಅಂತ ತುಂಬಾ ಸ್ಕೀಮ್ಗಳನ್ನ ಪ್ರೆಸೆಂಟ್ ಮಾಡಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ರಿಲೇಶನ್ಶಿಪ್ನ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಂಟಿ ಇಂಪೀರಿಯಲಿಸಮ್ ಅಂದ್ರೆ ಏನು? ಫಸ್ಟು ಆಂಟಿ ಅಂದ್ರೆ ಆಪೋಸಿಟ್ ಅಂತ. ಇವಾಗ ಇಂಪೀರಿಯಲಿಸಮ್ ಏನಿದೆಯೋ ಇಂಪೀರಿಯಲಿಸಮ್ಗೆ ಆಪೋಸಿಟ್ ಆಂಟಿ ಇಂಪೀರಿಯಲಿಸಮ್. ಸೊ ಫಸ್ಟ್ ಇಂಪೀರಿಯಲಿಸಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಂಪೀರಿಯಲಿಸಮ್ ಅಂದ್ರೆ ಕಿಂಗ್ಶಿಪ್ ಅಂದ್ರೆ ಏನು? ರಾಜರ ಆಳ್ವಿಕೆ ಮಾಡೋದನ್ನ ನಿಲ್ಸೋದೇ ಆಂಟಿ ಇಂಪೀರಿಯಲಿಸಮ್. ಇಂಪೀರಿಯಲಿಸಮ್ ರಾಜರ ಆಳ್ವಿಕೆನ ನಿಲ್ಸೋದೇ ಆಂಟಿ ಇಂಪೀರಿಯಲಿಸಮ್. ಸೊ ಇಂಪೀರಿಯಲಿಸಮ್ಗೆ ಡೆಫಿನೇಷನ್ನ ತಿಳ್ಕೊಳ್ಳಿ. ಇಂಪೀರಿಯಲಿಸಮ್ಗೆ, ಆಂಟಿ ಇಂಪೀರಿಯಲಿಸಮ್ಗಲ್ಲ. ಇಂಪೀರಿಯಲಿಸಮ್ ಡೆಫಿನೇಷನ್ ಬಂದು, ಅಟೆಂಪ್ಟ್ ಬೈ ಎನಿ ಸಾವರಿನ್ ಕಂಟ್ರಿ ಟು ರೂಲ್ ಅನದರ್ ಸಾವರಿನ್ ಕಂಟ್ರಿ ವಿತ್ ದ ಇಂಟೆನ್ಷನ್ ಆಫ್ ರೂಲಿಂಗ್ ಇಟ್ ಫಾರ್ ಇಟ್ಸ್ ಪರ್ಸನಲ್ ಗೇನ್. ಒಂದು ಸ್ವತಂತ್ರವಾಗಿರುವಂತಹ ದೇಶ ಇನ್ನೊಂದು ಸ್ವತಂತ್ರವಾಗಿರುವಂತಹ ದೇಶನ ಆಳ್ವಿಕೆ ಮಾಡೋದು, ಅವ್ರನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರನ್ನ ರೂಲ್ ಮಾಡೋದು. ಏನಕ್ಕೆ? ಪರ್ಸನಲ್ ಗೇನ್ಸ್ಗೋಸ್ಕರ, ಅವ್ರ ಬೆನಿಫಿಟ್ಸ್ಗೋಸ್ಕರ. ಇದು ಹೇಗೆ ಅಂದರೆ, ಇಂಗ್ಲೆಂಡ್ ಒಂದು ಸ್ವತಂತ್ರ ದೇಶ, ಇಂಡಿಯಾ ಒಂದು ಸ್ವತಂತ್ರ ದೇಶ. ಆದರೆ ಬ್ರಿಟಿಷ್ ಏನ್ ಮಾಡಿದ್ರು, ಅವರ ದೇಶದವರು ಬಂದ್ಬಿಟ್ಟು ನಮ್ಮ ದೇಶನ ಕ್ಯಾಪ್ಚರ್ ಮಾಡಿ ಅವರ ಪರ್ಸನಲ್ ಗೇನ್ಸ್ಗೋಸ್ಕರ ಇಂಡಿಯಾದಲ್ಲಿ ಇದ್ರು. ಅಂದ್ರೆ ಅವ್ರಿಗೆ ದುಡ್ಡು ಬೇಕಾಗಿತ್ತು, ನಮ್ಮ ಟ್ರೇಡ್ ಬೇಕಾಗಿತ್ತು, ಅದಕ್ಕೆ ನಮ್ಮ ದೇಶದಲ್ಲಿ ಇದ್ರು. ಇದೇನಾಯ್ತು, ಅವ್ರ ಪರ್ಸನಲ್ ಗೇನ್ಸ್ಗಾಯ್ತು. ಇದು ಇಂಪೀರಿಯಲಿಸಮ್. ಈ ಇಂಪೀರಿಯಲಿಸಮ್ನ ಇಂಡಿಯಾ ಅಪೋಸ್ ಮಾಡ್ತು, ಆಂಟಿ ಇಂಪೀರಿಯಲಿಸಮ್ ಪಾಲಿಸಿ ತಂದ್ಬಿಟ್ಟು. ಸೊ ಆಂಟಿ ಇಂಪೀರಿಯಲಿಸಮ್ನ ಎಲ್ಲೆಲ್ಲಿ ಪ್ರಚಾರ ಮಾಡ್ತು, ಎಲ್ಲೆಲ್ಲಿ ಇದ್ರ ಬಗ್ಗೆ ಹೇಳ್ತು ಅಂದರೆ, ಏಷಿಯನ್ ಕಂಟ್ರೀಸ್ ಕಾನ್ಫರೆನ್ಸ್ 1949 ಡೆಲ್ಲಿಲಿ ನಡೆದಿದ್ದ ಕಾನ್ಫರೆನ್ಸ್, 1955 ಬ್ಯಾಂಡಂಗಲ್ಲಿ ನಡೆದಿದ್ದ ಕಾನ್ಫರೆನ್ಸ್ ಅಲ್ಲಿ ಹೇಳ್ತು. ಏನಂತ? ನೋ ಕಾರ್ನರ್ ಆಫ್ ದ ವರ್ಲ್ಡ್ ಶೆಲ್ ಪ್ರಾಕ್ಟೀಸ್ ಇಂಪೀರಿಯಲಿಸಮ್. ನೋ ಕಾರ್ನರ್ ಆಫ್ ದ ವರ್ಲ್ಡ್ ಶೆಲ್ ಪ್ರಾಕ್ಟೀಸ್ ಇಂಪೀರಿಯಲಿಸಮ್. ಯಾವುದೇ ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂಡ ಇಂಪೀರಿಯಲಿಸಮ್ನ, ರಾಜರ ಆಳ್ವಿಕೆನ ಒಪ್ಪಲ್ಲ ನಾವು ಅಂತ. ಇನ್ನೊಂದೇನು? ಆಂಟಿ ಅಪಾರ್ಥೈಡ್ ಪಾಲಿಸಿ. ಆಂಟಿ ಅಂದ್ರೆ ಅಪೋಸ್ ಮಾಡೋದು. ಫಸ್ಟ್ ಅಪಾರ್ಥೈಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅಪಾರ್ಥೈಡ್ ಅಂದ್ರೇನು? ಅಪಾರ್ಥೈಡ್ ಇಸ್ ಎನ್ ಅಟೆಂಪ್ಟ್ ಬೈ ಅ ರೇಸ್ ಟು ಸಬ್ಜುಗೇಟ್ ಅನದರ್ ರೇಸ್ ಆಫ್ ಪೀಪಲ್ ಆಫ್ ಡಿಫರೆಂಟ್ ಸ್ಕಿನ್ ಕಲರ್ ಇನ್ ದ ನೇಮ್ ಆಫ್ ಸುಪ್ರಿಮೆಸಿ. ಇದು ಹೇಗೆ ಅಂದ್ರೆ, ಈ ಫೇರ್ ಸ್ಕಿನ್ ಇರೋರು, ಅಂದ್ರೆ ಈ ಬೆಳ್ಳಗಿರೋರು ಈ ಕರ್ರಗಿರೋರ್ನ ಹೇಗೆ ಅವರು ಟಾರ್ಚರ್ ಮಾಡ್ತಾರೆ, ಹೇಗೆ ನಾವು ಬೆಳ್ಳಗಿರೋರು ನಾವು ದೇವ್ರ ಕಡೆಯಿಂದ ಬಂದಿರೋರು, ನಾವು ಹೇಳಿದ್ನೆಲ್ಲ ಕೇಳಬೇಕು ಅಂತ ಹೇಗೆ ಕಪ್ಪಗಿರೋರ್ನ ಒಂಥರ ಅವರು ಮೊಲೆಸ್ಟ್ ಮಾಡ್ತಾರೆ, ಅವ್ರನ್ನ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ. ಈ ರೀತಿ ಮಾಡೋದೇ ಅಪಾರ್ಥೈಡ್. ನಮ್ಮ
ಸ್ಕಿನ್ ಕಲರ್ ಮೇಲೆ ನಮ್ಮ ಸುಪ್ರಿಮೆಸಿನ ಜಡ್ಜ್ ಮಾಡೋದು. ನೀವು ವೈಟ್ಗಿದ್ದೀರಾ ಅಂದರೆ ನೀವು ಸುಪ್ರೀಂ, ನೀವು ಕಪ್ಪಗಿದ್ದೀರಾ ಅಂದರೆ ನೀವು ತುಂಬ ಲೋ ಕ್ಲಾಸ್, ಆ ರೀತಿ ಹೇಳೋದೇ ಅಪಾರ್ಥೈಡ್. ಇದನ್ನು ಇಂಡಿಯಾ ಏನು ಮಾಡ್ತು ಅಂದರೆ ಈ ರೀತಿ ಸ್ಕಿನ್ ಕಲರ್ ಮೇಲೆ ಜನರನ್ನ ಅವರ ಸುಪ್ರಿಮೆಸಿನ ಅಳೆಯೋದನ್ನ ನಿಲ್ಲಿಸ್ತು. ಇದನ್ನೇನಂತಾರೆ ಆಂಟಿ ಅಪಾರ್ಥೈಡ್. ಸ್ಕಿನ್ ಕಲರ್ ಮೇಲೆ ಯಾವುದೇ ವ್ಯಕ್ತಿಯ ಸುಪ್ರಿಮೆಸಿನ ಹೇಳಬಾರ್ದು ಅನ್ನೋ ಪಾಲಿಸಿನ ತಂತು. ಸೊ ಫಾರಿನ್ ಪಾಲಿಸಿಯಲ್ಲಿ ಇಂಡಿಯಾ ಏನು ಹೇಳುತ್ತೆ ಅಂದರೆ ಸೌತ್ ಆಫ್ರಿಕಾನ ಸಪೋರ್ಟ್ ಮಾಡಿ. ಸೌತ್ ಆಫ್ರಿಕಾದಲ್ಲಿ ನಿಮಗೆ ಗೊತ್ತಿರಬೇಕು, ನೆಲ್ಸನ್ ಮಂಡೇಲಾ ಅವರೆಲ್ಲ ತುಂಬ ಕಷ್ಟಪಟ್ಟು ಕಪ್ಪು ಜನರಿಗೂ ಕೂಡ ಬಿಳಿ ಜನರ ಥರ ಸ್ವಾತಂತ್ರ್ಯ ಬೇಕು, ಯಾವ್ಯಾವ ಫೆಸಿಲಿಟೀಸು ಬೆಳ್ಳಗಿರೋರ್ಗೆ ಬಿಳಿ ಜನರಿಗೆ ಸಿಗ್ತಿದೆಯೋ ಅದು ಕಪ್ಪಗಿರೋರ್ಗೂ ಕೂಡ ಸಿಗಬೇಕು ಅಂತ ಸ್ವಲ್ಪ ಪಾಲಿಸೀಸ್ನ ಫ್ರೇಮ್ ಮಾಡುತ್ತೆ. ಆಗ ಇಂಡಿಯಾ ಏನು ಮಾಡುತ್ತೆ, ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡುತ್ತೆ. ಏನು ಹೇಳುತ್ತೆ ಅಂದರೆ ನೋ ಕಂಟ್ರಿ ಶೆಲ್ ಪ್ರಾಕ್ಟೀಸ್ ಆಂಟಿ ಅಪಾರ್ಥೈಡ್ ಪಾಲಿಸಿ ಅಂತ ಹೇಳುತ್ತೆ. ಆಗ ನೆಲ್ಸನ್ ಏನಾಗ್ತಾರೆ ಅಂದರೆ ಆಫ್ರಿಕಾದ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ತಾರೆ, ಮತ್ತು ಅವ್ರನ್ನ ಜನ ಆಫ್ರಿಕನ್ ಗಾಂಧಿ ಅಂತ ಕರೀತಾರೆ. ಆಂಟಿ ಅಪಾರ್ಥೈಡ್ ಬಂದ್ಬಿಟ್ಟು ಸ್ಕಿನ್ ಕಲರ್ ಮೇಲೆ ಜನರನ್ನ ಜಡ್ಜ್ ಮಾಡೋ ವಿಷಯ ಅಷ್ಟೇನೆ. ಡಿಸಾರ್ಮಮೆಂಟ್ ಅಂದ್ರೇನು? ಫಸ್ಟು ಆರ್ಮಮೆಂಟ್ ಅಂದ್ರೇನು? ಆರ್ಮ್ಸ್ ಅಂದರೆ ವೆಪನ್ಸ್ನ ಯೂಸ್ ಮಾಡೋದು, ಈ ಮಿಸೈಲ್ ಬಾಂಬ್ಸ್ನ ಯೂಸ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಇಷ್ಟೊಂದು ವೆಪನ್ಸ್ ಯೂಸ್ ಮಾಡಿ ಬಾಂಬ್ಗಳು ಹಾಕೋದು, ಅವ್ರನ್ನ ಮಿಲಿಟ್ರಿ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡು ಹೋರಾಡೋದು ಮಾಡಿದಾಗ ಏನಾಗುತ್ತೆ, ಜನರು ಸಾಯ್ತಾರೆ, ಆ ದೇಶದ ಎಕನಾಮಿಕ್ ಕಂಡೀಷನ್ ಹಣಕಾಸಿನ ವಿಷಯದಲ್ಲಿ ಕುಗ್ಗೋಗುತ್ತೆ. ಈ ರೀತಿ ಆಗೋದನ್ನ ನಿಲ್ಲಿಸೋದೇ ಡಿಸಾರ್ಮಮೆಂಟ್. ಆದಷ್ಟು ಈ ಆರ್ಮ್ಸ್ನ ರೆಡ್ಯೂಸ್ ಮಾಡೋದು, ವೆಪನ್ಸ್ ಯೂಸೇಜ್ನ ರೆಡ್ಯೂಸ್ ಮಾಡೋದೇ ಡಿಸಾರ್ಮಮೆಂಟ್. ವೆಪನ್ಸ್ ಯೂಸೇಜ್ನ ಕಮ್ಮಿ ಮಾಡೋದು. ಪ್ರೊಸೆಸ್ ಆಫ್ ಎಲಿಮಿನೇಷನ್ ಆಫ್ ಸ್ಪೆಸಿಫಿಕ್ ಆರ್ಮ್ಸ್ ಸ್ಟೆಪ್ ಬೈ ಸ್ಟೆಪ್. ಪ್ರೊಸೆಸ್ ಆಫ್ ಎಲಿಮಿನೇಷನ್ ಅಂದರೆ ಪ್ರೊಸೆಸ್ ಆಫ್ ಡಿಕ್ರೀಸಿಂಗ್, ಕಮ್ಮಿ ಮಾಡೋದು. ವೆಪನ್ಸ್ ಯೂಸೇಜ್ನ ಸ್ಟೆಪ್ ಬೈ ಸ್ಟೆಪ್ ವೆಪನ್ಸ್ ಯೂಸೇಜ್ನ ಕಮ್ಮಿ ಮಾಡೋದೇ ಡಿಸ್ಆರ್ಮಮೆಂಟ್. ಸೊ ಆರ್ಟಿಕಲ್ 51 ಏನು ಹೇಳುತ್ತೆ ಅಂದರೆ ಇಂಡಿಯಾದ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳುತ್ತೆ. ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಥವಾ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ರೋಲ್ ಏನು ಅಂತ ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂದರೆ ರೋಲ್ ಇನ್ ಫಾರ್ಮುಲೇಟಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ಫಾರಿನ್ ಅಫೇರ್ಸ್. ನಮ್ಮ ಫಾರಿನ್ ಅಫೇರ್ಸ್ನ ಫಾರ್ಮುಲೇಟ್ ಮಾಡೋದು ಅಂದರೆ ರೆಡಿ ಮಾಡೋದು, ಮತ್ತು ಅವು ನೀಟಾಗಿ ಕೆಲಸ ಮಾಡ್ತಿದ್ಯಾ, ನೀಟಾಗಿ ವರ್ಕ್ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋದು. ಹಾಗೆ ಫಾರಿನ್ ಪಾಲಿಸೀಸ್ ಏನು ಮಾಡುತ್ತೆ ಅಂತ ಅಂದರೆ UNOನ ಸ್ಟ್ರೆಂಥನ್ ಮಾಡುತ್ತೆ. ನಾವು ಇಷ್ಟೊಂದು ಪಾಲಿಸಿನ ಇವಾಗ ಇಂಪ್ಲಿಮೆಂಟ್ ಮಾಡ್ತೀವಿ. ಇವಾಗ ಒಂದು ದೇಶ ಇನ್ನೊಂದು ದೇಶಕ್ಕೆ ಇಷ್ಟೊಂದು ಪಾಲಿಸಿಗಳನ್ನ ಫಾಲೋ ಮಾಡೋಕ್ಕೆ ಹೇಳ್ತಿದೆ ಅಂತ ಅಂದರೆ ಇಂಡೈರೆಕ್ಟಾಗಿ ಯುದ್ಧ ಆಗೋದು, ಆ ಥರ ಸನ್ನಿವೇಶಗಳನ್ನ ತಪ್ಪಿಸ್ತಿದೆ. ಇದರಿಂದ ಏನಾಯಿತು, UNOಗೆ ಹೆಲ್ಪ್ ಮಾಡುತ್ತೆ, UNOನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಇವಾಗ UNO ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ಆರ್ಗನೈಸೇಷನ್ಸ್ ಕೂಡ ಇದ್ದಾವೆ. ಅಂದರೆ ದೇಶಗಳ ಒಗ್ಗಟ್ಟನ್ನ ಕಾಪಾಡೋದಕ್ಕೆ, ದೇಶಗಳು ಡೆವಲಪ್ ಆಗ್ತಿದೆಯಾ ಇಲ್ವಾ ಅದನ್ನು ನೋಡ್ಕೊಳ್ಳೋದಕ್ಕೆ. ಆ ಥರದ ಒಂದು ಆರ್ಗನೈಸೇಷನ್ ಬಂದು ಸಾರ್ಕ್ನ ಫುಲ್ ಫಾರ್ಮ್ ಏನು ಅಂತ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇಲ್ಲಿ ಏನಾಯಿತು ಅಂತ ಅಂದರೆ 8 ಡಿಸೆಂಬರ್ 1955 ಸಾರ್ಕ್ ಎಸ್ಟಾಬ್ಲಿಷ್ ಆಯಿತು. 8 ಡಿಸೆಂಬರ್ 1955 ಇಲ್ಲಿ ಏನಾಯಿತು, ಕಾಮನ್ವೆಲ್ತ್ ಕಂಟ್ರೀಸ್ ಅಂದರೆ ಯಾವ್ಯಾವ ದೇಶಗಳು ಅಂತ ಅಂದರೆ ಬ್ರಿಟಿಷರು ಯಾವ್ಯಾವ ದೇಶಗಳನ್ನ ಆಳ್ವಿಕೆ ಮಾಡಿ ಹೋಗಿದಾರೋ ಅವನ್ನೆಲ್ಲ ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರಿತೀವಿ. ಕಾಮನ್ವೆಲ್ತ್ ಕಂಟ್ರೀಸ್ ಯಾವ್ಯಾವ ದೇಶಗಳನ್ನ ಬ್ರಿಟಿಷರು ಆಳ್ವಿಕೆ ಮಾಡಿರ್ತಾರೋ, ಯಾವ್ಯಾವ್ದದು ಇಂಡಿಯಾ, ಚೀನಾ, ಭೂತಾನ್, ನೇಪಾಳ್, ಮಾಲ್ಡೀವ್ಸ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಎಲ್ಲ ದೇಶಗಳನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದ್ದಾರೆ. ಅದಕ್ಕೆ ಇವೆಲ್ಲ ಕಾಮನ್ವೆಲ್ತ್ ಕಂಟ್ರೀಸ್. ಇವೆಲ್ಲ ಏನಾಯಿತು ಅಂದರೆ ಸಾರ್ಕ್ನ ಮೆಂಬರ್ ಆಯಿತು, ಸಾರ್ಕ್ ಅನ್ನೋ ಅಸೋಸಿಯೇಷನ್ನ ಮೆಂಬರ್ ಆಯಿತು. ಸೊ ಸಾರ್ಕ್ದು ಒಂದು ಕಾನ್ಫರೆನ್ಸ್ 1986 ನಡೆದಿದ್ದ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ಅಂದರೆ ಬೆಂಗಳೂರಲ್ಲೇ ನಡೀತು. ಇಲ್ಲಿ ಒಂದು ಕೊಟೇಶನ್ ಬರುತ್ತೆ, ಕೇಳ್ತಾರೆ ಯಾರು ಈ ಕೊಟೇಶನ್ನ ಹೇಳಿದ್ದು ಅಂತ. ನೆಹರು ಅವರು ಈ ಕೊಟೇಶನ್ನ ಹೇಳೋದು. ಯಾವಾಗ ಈ ಕೊಟೇಶನ್ನ ಹೇಳೋದು ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಯುದ್ಧ ಆದಾಗ, ಮತ್ತು ಇಂಡಿಯಾ ಮತ್ತು ಚೀನಾ ಮಧ್ಯೆ ಯುದ್ಧ ಆದಾಗ ಏನಂತ ಹೇಳ್ತಾರೆ, ದಿಸ್ ವರ್ಲ್ಡ್ ಈಸ್ ಕ್ರೂಯಲ್, ವಿ ವಾಂಟೆಡ್ ಟು ಹಾಯ್ಸ್ಟ್ ದ ಫ್ಲಾಗ್ ಆಫ್
ಪೀಸ್ ಎವ್ರಿವೇರ್ ಬಟ್ ವಿ ವರ್ ಚೀಟೆಡ್ ವೆನ್ ಚೀನಾ ಇನ್ವೇಡ್ಸ್ ಇಂಡಿಯಾ. ಈ ಜಗತ್ತು ತುಂಬ ಕ್ರೂರಿ. ನಾವು ಶಾಂತಿಯ ಬಾವುಟನ ಇಡೀ ದೇಶದಲ್ಲೇ ಆರಿಸ್ಬೇಕು ಅಂತ ಇದ್ವಿ, ಆದರೆ ನಮಗೆ ಮೋಸ ಆಯಿತು. ಯಾವಾಗ ಮೋಸ ಆಯಿತು? ಚೀನಾ ನಮ್ಮ ಮೇಲೆ ಯುದ್ಧ ಸಾರಿದಾಗ ಆ ಮೋಸ ಆಯಿತು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ ಫಾರಿನ್ ಪಾಲಿಸಿ ಬಗ್ಗೆ. ಏನು? ಫಾರಿನ್ ಪಾಲಿಸಿ ಈಸ್ ಎನ್ ಆರ್ಟ್ ಆಫ್ ಫೈಂಡಿಂಗ್ ರೈಟ್ ಪಾಲಿಸೀಸ್ ಇನ್ ಸ್ಪೈಟ್ ಆಫ್ ಮೆನಿ ಪಾಲಿಸೀಸ್. ಅಂದರೆ ಏನು? ಫಾರಿನ್ ಪಾಲಿಸಿನ ತಯಾರು ಮಾಡೋದು, ರೆಡಿ ಮಾಡೋದು ಒಂದು ಕಲೆ ರೀತಿ. ಹೇಗೆ ಅಂತ ಅಂದರೆ ಎಷ್ಟೊಂದು ಪಾಲಿಸಿಗಳಿರ್ತವೆ, ಅಷ್ಟೊಂದು ಪಾಲಿಸಿಗಳಲ್ಲಿ ಸರಿಯಾದ ಪಾಲಿಸಿನ ಹುಡುಕಿ ಹೇಳೋದೇನೆ ಫಾರಿನ್ ಪಾಲಿಸಿ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ನಿಮ್ಮ ಫಾರಿನ್ ಪಾಲಿಸಿ ಚಾಪ್ಟರ್ ಕಂಪ್ಲೀಟ್ ಆಯಿತು. ಈ ಚಾಪ್ಟರಲ್ಲಿ ನಿಮಗೆ ಮೇಯ್ನ್ ಆಗಿ ಬರೋ ಕ್ವೆಶನ್ಸ್ ಏನು ಅಂತ ಅಂದರೆ ನೀವು ಬೇಕಂದ್ರೆ ಬರ್ಕೊಂಬಿಡಿ. ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಾಟ್ ಈಸ್ ಫಾರಿನ್ ಪಾಲಿಸಿ? ವಾಟ್ ಈಸ್ ಫಾರಿನ್ ಪಾಲಿಸಿ? ವೆನ್ ಡಿಡ್ ಫಾರಿನ್ ಪಾಲಿಸಿ ಕೇಮ್ ಇನ್ ಟು ಎಫೆಕ್ಟ್? ಫಾರಿನ್ ಪಾಲಿಸಿ ಯಾವಾಗ ಜಾರಿಗೆ ಬಂತು ಅಂತ ಇನ್ನೊಂದು ಕ್ವೆಶನ್ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಫಾರಿನ್ ಪಾಲಿಸಿ ಯಾವಾಗ ಜಾರಿಗೆ ಬಂತು? ಸೆಪ್ಟೆಂಬರ್ 7, 1946ಗೆ ಫಾರಿನ್ ಪಾಲಿಸಿ ಜಾರಿಗೆ ಬಂತು. ಹೂ ವಾಸ್ ಫಸ್ಟ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್? ಜವಾಹರ್ಲಾಲ್ ನೆಹರು. ಆಮೇಲೆ ಕೇಳ್ತಾರೆ ಇನ್ನೊಂದು ಕ್ವೆಶನ್ ಏನು ಅಂದರೆ ವಾಟ್ ಈಸ್ ಫಾರಿನ್ ಪಾಲಿಸಿ? ವಾಟ್ ಆರ್ ದ ಏಮ್ಸ್ ಆಫ್ ಫಾರಿನ್ ಪಾಲಿಸಿ? ಆಮೇಲೆ ವಾಟ್ ಆರ್ ದ ಪಂಚಶೀಲ ಪ್ರಿನ್ಸಿಪಲ್ಸ್? ವಾಟ್ ಈಸ್ ಆಂಟಿ ಇಂಪೀರಿಯಲಿಸಮ್? ಆಮೇಲೆ ವಾಟ್ ಈಸ್ ಆಂಟಿ ಅಪಾರ್ಥೈಡ್ ಪಾಲಿಸಿ? ವಾಟ್ ಈಸ್ ಡಿಸ್ಆರ್ಮಮೆಂಟ್? ಮತ್ತೆ ಈ ಸಾರ್ಕ್ ಬಗ್ಗೆ ಕೇಳ್ತಾರೆ, ಎಕ್ಸ್ಪ್ಯಾಂಡ್ ಸಾರ್ಕ್ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು ಕ್ವೆಶನ್ ಏನು ಅಂದರೆ ವಾಟ್ ಡಸ್ ಆರ್ಟಿಕಲ್ 51 ಸೇಸ್? ಇದನ್ನ ಮೋಸ್ಟ್ ಲೈಕ್ಲಿ ಆರ್ಟಿಕಲ್ 51 ಬಗ್ಗೆ MCQs ಅಲ್ಲೇ ಕೇಳೋದು. ವಾಟ್ ಡಸ್ ಆರ್ಟಿಕಲ್ 51 ರೆಫರ್ಸ್ ಟು ಅಂತ. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋ ಎಕ್ಸಿಸ್ಟೆನ್ಸ್. ನೀವು ಈ ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳೇಬೇಕು. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋ ಎಕ್ಸಿಸ್ಟೆನ್ಸ್, ಆರ್ಟಿಕಲ್ 51. ಸೊ ಇಷ್ಟು ಕ್ವೆಶನ್ಸ್ನ ಕೇಳ್ಬೋದು. ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದೆ ರಿಪ್ಲೈ ಮಾಡ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.